ಆಹಾ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆಯಪ್ಪ. ಇವತ್ತು ಮೊದಲು ನಾನೇ ರೊಟ್ಟಿ ತಿನ್ಬಿಡ್ತೀನಿ. ಬಿಸಿ ಬಿಸಿ ರೊಟ್ಟಿ ಪಲ್ಯ ಜೊತೆ ತಿಂತಾ ಇದ್ರೆ ಆಹಾ. ಅಲ್ಲ, ಬೆಳಿಗ್ಗೆ ಬೆಳಿಗ್ಗೆ ನನ್ನ ಗಂಡ ಎಲ್ಲಿ ಹೋದ? ಕಾಣಿಸ್ತಿರ್ಲಿಲ್ವಲ್ಲ. ಎಲ್ಲಿ ಹಾಳಾಗೋದ್ನ. ಅವನು ಇದ್ದು ಬಿಟ್ಟಿದ್ರೆ ತಲೆ ತಿನ್ಬಿಡ್ತಿದ್ದ. ಅದು ಮಾಡಿಕೊಡು, ಇದು ಮಾಡಿಕೊಡು, ಕಾಫಿ ಮಾಡಿಕೊಡು, ಟೀ ಮಾಡಿಕೊಡು ಅಂತ. ಹೇಗೋ ಎಲ್ಲೋ ಹೋಗೋನೆ. ರೊಟ್ಟಿ ತಿಂದುಬಿಟ್ಟು ಆಮೇಲೆ ಮಾಡೋಣ ಟೀನ. ಆಹಾ, ಚಟ್ನಿ ಪುಡಿ, 4 ಥರ ಪಲ್ಯ, ರೊಟ್ಟಿ. ಚಟ್ನಿ ಪುಡಿನ ಹೆಂಗೋ ಕಾವ್ಯಕ ಕೊಟ್ಟಿದ್ರು. ಇನ್ನೊಂದ್ಸತಿ ಹೋದಾಗ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ತಿಳ್ಕೊಂಬರ್ಬೇಕು. ಯಾರಾದರೂ ಬರೋಕ್ಕಿಂತ ಮುಂಚೆಗೆ ತಿಂದು ಮುಗಿಸ್ಬಿಡೋಣ. ಇಲ್ಲಾಂದರೆ ನಮ್ಮ ಮನೆಯವ್ರಿಗೆ ಯಾರಿಗೋ ಕೊಡ್ತೇನೆ, ಇವರೊಬ್ಬಳೇ ತಿಂತಾವಳೆ ಅಂತ ಆ ಮುದುಕಿ ಒಟ್ಟ 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 ಅಂತಾನೆ ಇರುತ್ತೆ. ಅಯ್ಯೋ 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 ಅಯ್ಯೋ, ಹೋಯ್ತು ಮನೆ ಮುಳುಗ್ ಹೋಯ್ತು. ಹಿಂಗೆ ರೊಟ್ಟಿ ಬೇಯಿಸ್ಕೊಂಡು ಒಬ್ಳೆ ತಿಂತಿದ್ಯಲ್ಲ, ಮಾನ ಮರ್ಯಾದೆ ಏನಾರ ಐತೇನೆ ನಿಂಗೆ? ಅಯ್ಯೋ ಅತ್ತೆ, ಏನಾಯ್ತು ಇವಾಗ? ರೊಟ್ಟಿನೂ ತಿನ್ಬಾರ್ದ ನಾನು? ತಿಂತೇಗು, ಯಾರು ಬೇಡ ಅಂದ್ರು. ಆದ್ರೆ ಮನೇಲಿ ಹಿರಿಯೋಳು ಅಂತ ಒಬ್ರು ಇದೀನಿ, ನಾನು ಇನ್ನೂ ಬದುಕಿದ್ದೀನಿ. ನನಗೆ ಕೊಡ್ಬೇಕು ನಾನು ಬೆಳಗ್ಗೆ ಎತ್ತು ಅಂತ ಜ್ಞಾನ ಬೇಡವೇನೆ? ಒಬ್ಳೆ ತಿನ್ಕ ಕೂತಿದ್ಯಲ್ಲ, ಭಯ ಭಕ್ತಿ ಇಲ್ದವಳೆ. ತಿನ್ನವೆಲ್ಲ ನನ್ನ ಮಗ ದುಡಿಯೋದು, ಇವಳು ಕುತ್ಕೊಂಡು ತಿನ್ನೋದು. ಯವ್ಯವ್ಯವ್ಯೇ, ಗೊತ್ತಿತ್ತು ಕಣೆ, ನನಗೆ ಗೊತ್ತಿತ್ತು. ಎಲ್ಲಿ ಹೋಗ್ತೈತೆ ಜೋಳದ ಹಿಟ್ಟೆಲ್ಲ. ಅಷ್ಟೊಂದು ಬೀಸ್ಕ ಬಂದಿದ್ದಲ್ಲ ನನ್ನ ಮಗ ಹೋದ್ವಾರ. ಈಟೇಟ್ ಆಗೈತಲ್ಲ ಅಂತ ಅನ್ಕೊಂಡೆ. ಈಗ ಗೊತ್ತಾಯ್ತು ನನಗೆ. ಎಲ್ಲಕ್ಕಿಂತ ಮುಂಚೆ ಎದ್ಬಿಟ್ಟು ಈ ರೀತಿ ರೊಟ್ಟಿ ಮಾಡ್ಕೊಂಡು ಒಂದು 4-5 ಗುಳು ಸಹ ಮಾಡ್ತೀನಿ ನೀನು. ಅದಕ್ಕೆ ಕಣೆ, ಅದಕ್ಕೆ ನಿನಗೆ ಇಷ್ಟೊಂದು ಕೊಬ್ಬೆಚ್ಚಾಗಿರೋದು. ಅಗಳಗಳಗಳು ಏನೇ 4 ಥರ ಪಲ್ಯ ಮಾಡ್ಕೊಂಡಿದ್ಯಲ್ಲ, ಅದೇನೋ ಚಟ್ನಿ ಪುಡಿ ಇದ್ದಂಗೈತೆ. ಕುಡಿಲಿತ್ತ. ಚಟ್ನಿ ಪುಡಿನ ಇದು, ಶೇಂಗಾ ಚಟ್ನಿ ಪುಡಿ. ಎಲ್ಲಿತ್ತೆ ಸರೋಜಿ? ಎಲ್ಲೋ ಇತ್ತು ಬಿಡಿ. ಎಲ್ಲಿತ್ತು ಅಂತ ಹೇಳ್ತೀಯಾ? ಇಲ್ಲ, ನನ್ನ ಮಗ ಬರ್ಲಿದ್ದಾರೆ. ಎಲ್ಲೋ ಕಳ್ತನ ಮಾಡ್ಕೊಂಡು ಬಂದವಳೆ. ನೋಡೋ, ಒಂಚೂರು ವಿಚಾರಿಸೋಕೆ ಹೇಳ್ತೀನಿ. ಅಯ್ಯೋ, ಕಳ್ತನನ? ನನಗೇನು ಅಂತ ಹಣೆ ಬರ ಇಲ್ಲ ಕಳ್ತನ ಮಾಡೋ ಅಂಥದ್ದು. ಮತ್ತೆ ಬಾಯಿ ಬಿಡು, ಎಲ್ಲಿತ್ತಿದು? ಅತ್ತೆ, ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡಿ. ನನಗೆ ಕಾವ್ಯಕ ಕೊಟ್ಟಿದ್ದ ಚಟ್ನಿ ಪುಡಿನ. ಸರಿ, ಕೊಟ್ಲು. ತಂದು ಮನೆಯವ್ರಿಗೆಲ್ಲ ಹಂಚದ್ಬಿಟ್ಟು ಒಬ್ಬಳೆ ಕುತ್ಕೊಂಡು ತಿಂತಿದ್ಯಲ್ಲ. ಇನ್ನು ಏನೆಲ್ಲ ಹಿಂಗೆ ಮಾಡ್ಕೊಂಡು ಕೂತಿದ್ಯೋ ಅಲ್ಲ. ವಯಸ್ಸಾದ ಮುದುಕಿ ಮನೇಲಿದ್ದೀನಿ, ಕಾಪಿ ಟೀನ ಏನಾರ ಮಾಡ್ಕೊಡ್ಬೇಕು. ಆಮೇಲೆ ಬಿಸಿ ಬಿಸಿಯಾಗಿ ರೊಟ್ಟಿ, ಬೆಣ್ಣೆ, ತುಪ್ಪ ಎಲ್ಲ ಹಾಕೊಡ್ಬೇಕಂತ ಗೊತ್ತಾಗಲ್ವೇನೆ ನಿನಗೆ? ನಾವೆಲ್ಲ ಆಗಿನ ಕಾಲದಲ್ಲಿ ಫಸ್ಟು ಹಿರಿಯರಿಗೆ ಏನೇನು ಬೇಕೋ ಎಲ್ಲ ಮಾಡಿಟ್ಬಿಟ್ಟು ಅವ್ರು ತಿಂದ ಮೇಲೆ ಕಡೆ ಲಾಸ್ಟಿಗೆ ತಿಂತಿದ್ದು. ಆದರೆ ನೀನು ತಿಂದ ಮೇಲೆ ಆಮೇಲೆ ನಮಗೆ ಕೊಡ್ತೀಯ. ಅತ್ತೆ ನೋಡಿ, ಏನೇನೋ ಮಾತಾಡ್ಬಿಡಿ. ನನಗೆ ಸ್ವಲ್ಪ ಕೆಲಸ ಆಯಿತು, ಬೆಳಿಗ್ಗೆ ಬೇಗ ಇದ್ದಿದ್ದೆ, ಹೊಟ್ಟೆ ಹಸಿತಿತ್ತು, ತಿಂತಾ ಇದ್ದೀನಿ. ನಿಮಗೂ ಸೇರಿ ಮಾಡ್ತೀನಿ ತಾನೆ. ಮೊದಲು ನಾನು ತಿಂದ್ರೂ ನಿಮ್ಗಿಂತ ಮಾಡಿಟ್ಟಿದ್ದೀನಲ್ವಾ, ಹಾಕೊಂಡು ತಿನ್ನಿ, ಯಾರು ಬೇಡ ಅಂದರು. ಏನೋ ನಾನು ಒಬ್ಳಿಗೆ ಮಾಡ್ಕೊಂಡು ತಿಂತಾ ಇದ್ದೀನೇನೋ ಅನ್ನೋ ಥರ ಮಾತಾಡು. ನಿನಗಿಂತ ನಾನು ಚಿಕ್ಕ ಸೊಸೆನೇ ಪರವಾಗಿಲ್ಲ. ಅವಳು ಅವಾಗವಾಗ ಅದೇನೋ ಮೊಬೈಲಾಗಿ ಅದೇನೋ ಬುಕ್ ಮಾಡ್ತಾರಲ್ಲ, ಬುಕ್ ಮಾಡಿ ತೋರಿಸ್ಕೊಡ್ತಾಳೆ. ನೀನು ಅವಳಿಗಿಂತ ಕಡೆ ಅವಳೇ ಎಷ್ಟೋ ಪರವಾಗಿಲ್ಲ. ಒಂಚೂರು ವಯ್ಯಾರ ಮಾಡ್ಕೊಂಡು ತಿರುಗ್ತಾಳೆ. ಅದನ್ನು ಬಿಟ್ಟರೆ ನನಗೆ ಅವಾಗವಾಗ ರುಚಿಯಾಗಿ ಏನಾರ ತಂದು ಕೊಡ್ತಿರ್ತಾಳೆ, ತೋರಿಸ್ತಿರ್ತಾಳೆ. ನೀನು ಇದೆಯಲ್ಲ ನೀನು, ಅದೆಲ್ಲಿಂದ ಅಂತ ಹುಡುಕ ಬಂದ ನನ್ನ ಮಗ. ಮೂಸಣ್ಣಿ ಮುಗಿದೋಳು. ಸರಿ ಮಾಡಿಬಿಡಿ. ಆಮೇಲೆ ನನ್ನ ಮಗ ನಾನು ಹೇಳ್ತೀನಿ ಬಿಡಲ್ಲ ನಾನು. ನಿನ್ನ ಈ ರೊಟ್ಟಿನ ನಾನೇ ತಿಂತೀನಿ. ನನ್ನ ಮಗಂಗೆ ಮಾಡಿಡು, ಅವನು ಬಂದು ತಿಂದ ಮೇಲೆ ತಿನ್ನು. ಭಯ ಭಕ್ತಿ ಇಲ್ಲ, ಏನಿಲ್ಲ. ಅತ್ತೆ ಮನೆ ಅಂತ ಒಂಚೂರು ಭಯನೇ ಇಲ್ಲ. ಅತ್ತೆ ಆದವಳು ಇನ್ನೂ ಬದುಕಿದ್ದೀನಿ. ಇವಳು ಆಟ ಎಲ್ಲ ಆಡಕ್ಕೆ ಬಿಟ್ಬಿಡ್ತೀನ. ಅದಕ್ಕೆ ಅಣ್ಣ ರೀ, ನಮ್ಮ ಕಾವೇರಿ ಧ್ವನಿ ಇದ್ದಂಗಿಲ್ವಾ? ಹೌದು ಕಾವ್ಯ, ಕಾವೇರಿನೇ ಇರಬೇಕು. ಬಾ. ಅರೆ ಕಾವೇರಿ, ಆಕಾಶ್, ಬನ್ನಿ. ನಿಮ್ಮ ಅಣ್ಣ ಹೇಳ್ತಾ ಇದ್ರು ಕಾವೇರಿ, ಇವತ್ತು ನೀವು ಬರ್ತೀರಾ ಅಂತ. ಹೌದು, ಅದಕ್ಕೆ ಖುಷಿ ವಿಚಾರ ತಿಳಿದು ನನಗೊಂದು ಸ್ವಲ್ಪ ಹೊತ್ತು ಇರೋಕ್ಕಾಗಲಿಲ್ಲ ಗೊತ್ತಾ. ಯಾವಾಗ ಬರ್ತೀನೋ, ಯಾವಾಗ ನಿಮ್ಮನ್ನು ನೋಡ್ತೀನೋ, ನನಗೆ ಅಷ್ಟು ಕಾತರ ಆಗ್ಬಿಟ್ಟಿತ್ತು. ತಗೊಳ್ಳಿ ಅದಕ್ಕೆ, ನಿನ್ನ ತಂಗಿ ನಿಮಗೋಸ್ಕರ ಏನೆಲ್ಲ ತಂದಿದ್ದಾಳೆ ನೋಡಿ. ಅಯ್ಯೋ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಯಾಕೆ ಕಾವೇರಿ, ನಿಮ್ಮ ಅಣ್ಣನೇ ಪ್ರತಿದಿನ ನನಗೆ ಹಣ್ಣು ತಂದ್ಕೊಟ್ಟು ಇದು ತಿನ್ನು ಅಂತ ಬಲವಂತ ಮಾಡಿ ತಿನ್ನಿಸ್ತಾರೆ. ಹಣ್ಣು ತಿಂದು ನನಗೆ ಸಾಕಾಗಿ ಹೋಗಿದ್ದೆಪ್ಪ. ಊಟ ಮಾಡೋದಕ್ಕಿಂತ ಹೆಚ್ಚು ಬರೀ ಹಣ್ಣುಗಳನ್ನೇ ತಿಂತಾ ಇದ್ದೀನಿ. ಹೌದಕ್ಕೆ ಅಣ್ಣಂಗೆ ತುಂಬ ಖುಷಿಯಾಗಿದೆ. ನನಗೂ ಕೂಡ ತುಂಬ ಖುಷಿಯಾಗಿದೆ. ಅದಕ್ಕೆ ನಮ್ಮ ಅಣ್ಣನ ಸಂಸಾರ, ನನ್ನ ತವ್ರ ಮನೆ ಬೆಳೀತಾ ಇದೆಯಲ್ಲ. ಇಷ್ಟು ವರ್ಷ ನಾನು ನಮ್ಮಣ್ಣ ಇಬ್ಬರೇ ಇದ್ದಿದ್ದು ಈ ಮನೇಲಿ. ಆಮೇಲೆ ನೀವು ಬಂದ್ರಿ. ಇವಾಗ ನಮ್ಮ ಅಣ್ಣನ ಸಂಸಾರ ಬೆಳೀತಾ ಇದೆ, ವಂಶ ಬೆಳೀತಾ ಇದೆ. ನಮ್ಮ ತವ್ರ ಮನೆ ಕೂಡ ದೊಡ್ಡ ಕುಟುಂಬ ಆಗ್ತಾ ಇದೆ. ಈ ಕಾಲ ಯಾವಾಗ ಬರುತ್ತಪ್ಪ ಅಂತ ನಾನು ಕಾಯ್ತಾ ಇದ್ದೆ. ಅದಕ್ಕೆ ಅಂತೂ ನೀವು ಅಣ್ಣ ಚೆನ್ನಾಗಾದ್ರಲ್ಲ, ನನಗೆ ಅಷ್ಟೇ ಸಾಕು. ಹೌದು ಕಾವೇರಿ, ಗಂಡ ಹೆಂಡತಿ ಅಂದಮೇಲೆ ಇದ್ದಿದ್ದೆ ಯಾವಾಗಾದರೂ ಸರಿ ಹೋಗಲೇಬೇಕಲ್ವಾ. ಅದರಲ್ಲೂ ನಿಮ್ಮಣ್ಣ ತುಂಬ ಒಳ್ಳೆಯವರು. ನಾನಲ್ಲ, ಬೇರೆ ಯಾವ ಹುಡುಗಿ ಇವ್ರನ್ನ ಮದುವೆ ಮಾಡ್ಕೊಂಡಿದ್ರು ನಿಜವಾಗ್ಲೂ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಿದ್ಲು. ಯಾಕೆ ಅಂದರೆ ನಿಮ್ಮಣ್ಣ ತೋರಿಸೋ ಪ್ರೀತಿ, ಕಾಳಜಿ, ಅದ್ರ ಮುಂದೆ ಏನೇನೂ ಇಲ್ಲ ಬಿಡು. ಅಮ್ಮ ಕಾವೇರಿ, ಅಪರೂಪಕ್ಕೆ ಬಂದಿದ್ದೀರಾ, 1-2 ದಿನ ಇದ್ದು ಹೋಗಲೇಬೇಕು. ಏನಪ್ಪ ಆಕಾಶ್, ಇಲ್ಲ ಅನ್ಬೇಡ ಕಣಪ್ಪ. ಅದು ಬಾವ, ನಾನು ಹೋಗಬೇಕಾಗತ್ತೆ. ಅಯ್ಯೋ ಏನಪ್ಪ ಆಕಾಶ್, ಮದುವೆ ಆಗಿ ಹೊಸದ್ರಲ್ಲಿ 1 ದಿನ ಇದ್ದೆ, ಆಮೇಲೆ ಈಗಲೇ ಬಂದಿರೋದು.
ಮನೆ ಅಳಿಯಂದ್ರು ನೀವು ಮನೆಗೆ ಬಂದು ಒಂದು 2 ದಿನ ಇದ್ದಿಲ್ಲ ಅಂದರೆ ಹೇಗೆ? ಹಾಗಲ್ಲ ಬಾವ, ಹೊಲ್ದತ್ರ ಸ್ವಲ್ಪ ಕೆಲಸ ಇತ್ತು. ಕೆಲಸ ಇದ್ದಿದ್ದೆ ಅಲ್ವಾ? ನಮಗೋಸ್ಕರ ಒಂದಿನಾದ್ರೂ ಇರಿ. ಹೌದು ಆಕಾಶ್, ಒಂದಿನಾದ್ರೂ ಇರಿ. ಕಾವೇರಿಗೂ ತುಂಬ ಖುಷಿ ಆಗುತ್ತೆ. ಹೌದು ರೀ, ಇವತ್ತೊಂದಿನ ಇರಿ, ನಾಳೆ ಬೇಕಾದ್ರೆ ಹೋಗೋರಂತೆ. ಸರಿ ಕಾವೇರಿ, ಅಮ್ಮಂಗೆ ಏನೋ ಒಂದು ಹೇಳ್ತೀನಿ ಬಿಡು. ಸರಿ ರೀ, ಆಯಿತು. ಬನ್ನಿ, ನಿಮಗೆ ನೀರು ಕೊಡ್ತೀನಿ, ಕೈಕಾಲು ಮುಖ ತೊಳ್ಕೊಳ್ಳಿ, ಬಟ್ಟೆ ಚೇಂಜ್ ಮಾಡೋರಂತೆ ಬನ್ನಿ. ಸರಿ. ಅದಕ್ಕೆ ನಿಮಗೋಸ್ಕರ ಎಲ್ಲ ಥರದ ಹಣ್ಣ ತೊಗೊಬಂದಿದ್ದೀನಿ. ಹುಡುಕಿ ತೊಗೊಂಡು ಬಂದಿದ್ದೀನಿ. ನಾನು ಹೋಗೋದ್ರೊಳಗಡೆ ಇದ್ರಲ್ಲಿ ಅರ್ಧ ಖಾಲಿ ಆಗಿರಬೇಕು. ಅಯ್ಯೋ ದೇವ್ರೆ, ಏನು ಕಾವೇರಿ ನೀನು ಹಿಂಗೆ ಹೇಳ್ತಿದ್ಯಾ? ಅರ್ಧ ಚೀಲ ಹಣ್ಣು ತಿನ್ನಕ್ಕಾಗುತ್ತೆ 2 ದಿನದಲ್ಲಿ? ಅಷ್ಟೇ ಆಮೇಲೆ ನನ್ನ ಹೊಟ್ಟೆ ವಾಂತಿ ಬಂದ್ಬಿಡುತ್ತೆ ನನಗೆ. ಸರಿ, ಅದಕ್ಕೆ ಸುಮ್ಮನೆ ತಮಾಷೆಗೆ ಹೇಳಿದೆ. ಒಟ್ಟಿನಲ್ಲಿ ಎಲ್ಲ ಖಾಲಿ ಮಾಡಿ. ಸರಿ ಕಾವೇರಿ, ಬಾ, ನೀನು ಬರ್ತೀಯ ಅಂತಲೇ ಅಡುಗೆ ಮಾಡಿದ್ದೀನಿ. ನಿಮ್ಮ ಅಣ್ಣ ನನಗೆ ಬೆಳಿಗ್ಗೆನೇ ಕಾವೇರಿ ಮತ್ತು ಆಕಾಶ್ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಸಾಮಾನು ತಂದುಕೊಟ್ಟಿದ್ರು. ನಿನಗೆ ಏನೇನು ಇಷ್ಟನೋ ಎಲ್ಲ ಮಾಡಿದ್ದೀನಿ, ಬಾ. ಅಯ್ಯೋ, ಅದಕ್ಕೆ ಏನಕ್ಕೆ ಅಷ್ಟೊಂದು ಕಷ್ಟಪಡಕ್ಕೆ ಹೋದ್ರಿ? ನಾನಿನ್ನು ಬಂದು ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಡಿ ತಿನ್ನಿಸ್ಬೇಕು ಅಂತ ನಾನು ಬಂದಿದ್ದು. ಆದರೆ ನೀವು ನನಗೆ ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ, ಅದಕ್ಕೆ ಪರವಾಗಿಲ್ಲ ಬಿಡು ಕಾವೇರಿ. ಯಾವತ್ತಾದರೂ ನೀನು ಈ ಮನೆ ಮಗಳು ಮನೆಗೆ ಬಂದಾಗ ಹಾಗೆ ಕಳ್ಸೋಕ್ಕಾಗುತ್ತಾ? ಅದೇ ನಿಮ್ಮ ತಾಯಿ ಇದ್ದಿದ್ದರೆ ಅವ್ರು ಹಾಗೆ ಕಳಿಸ್ತಾ ಇದ್ರೆ ಹೇಳು. ಅದಕ್ಕೆ ಹೌದು ಕಾವೇರಿ, ನಾನು ನಿನಗೆ ತಾಯಿ ಇದ್ದಾಗೆ ಅಲ್ವಾ? ಆ ಸ್ಥಾನನ ನನಗೆ ಪೂರ್ತಿಯಾಗಿ ತುಂಬೋದಕ್ಕಾಗಲಿಲ್ಲ ಅಂತ ಅಂದ್ರೂ ಆದಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತೀನಿ. ನಾನು ನಿಮ್ಮಣ್ಣ ಇರೋವರೆಗೂ ನೀನು ಕಷ್ಟಕ್ಕೆ ಸುಖಕ್ಕೆ ನಾನು ನಿಮ್ಮಣ್ಣ ಈ ತವ್ರ ಮನೆ ಯಾವಾಗಲೂ ತೆಗ್ದಿರುತ್ತೆ. ಅಯ್ಯೋ ಕಾವೇರಿ, ಏನಕ್ಕ ಮಾಡ್ತಿದ್ಯಾ? ಏನಿಲ್ಲ, ಅದಕ್ಕೆ ಮುಂಚೆಯಿಂದ ನನಗೆ ತಾಯಿ ಇಲ್ಲ ಅನ್ನೋ ಕೊರಗು ತುಂಬಾ ಕಾಡ್ತಿತ್ತು. ಅದರಲ್ಲೂ ಅಣ್ಣ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ನನಗೆ ಆ ಕೊರಗು ಕಾಣಿಸ್ಬಾರ್ದು ಅಂತ. ಆದ್ರೂ ಒಂದೊಂದ್ಸರಿ ನನ್ನ ಸ್ನೇಹಿತರು ಮತ್ತು ಸ್ಕೂಲಲ್ಲಿ ಆಗ್ಬೋದು, ಕಾಲೇಜಲ್ಲಿ ಆಗ್ಬೋದು, ಯಾರಾದರೂ ನೋಡಿದಾಗ ಅವ್ರ ತಾಯಿಯಂದರು ಬಂದು ಊಟ ಮಾಡಿಸೋದಾಗಲಿ ಕರ್ಕೊಂಡು ಹೋಗೋದಾಗಲಿ ಮಾಡಿದಾಗ ತುಂಬಾ ಬೇಜಾರಾಗ್ತಿತ್ತು ಅದಕ್ಕೆ. ಆದರೆ ನನಗೆ ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ, ನೀವು ಅವಾಗಾದರೂ ಇರಬಾರ್ದಿತ್ತ ನನ್ನ ಜೊತೆಲಿ, ಬೇರೆ ಊರಲ್ಲಿರೋ ಬದಲು ಇಲ್ಲಾಂದ್ರೂ ಇರಬಾರ್ದಿತ್ತ, ಇಲ್ಲಾಂದರೆ ನೀವೇ ನನ್ನ ತಾಯಿ ಆಗಬಾರ್ದಿತ್ತ ಅಂತ ಅನಿಸುತ್ತೆ. ಕೊನೆಗೂ ದೇವ್ರಿಗೆ ನನ್ನ ಕೂಗು ಕೇಳಿಸ್ತು ಅಂತ ಅನಿಸುತ್ತೆ. ನನಗೆ ತಾಯಿ ಥರ ಪ್ರೀತಿಗೆ ತೋರಿಸೋ ಅದಕ್ಕೇ ಕೊಟ್ಬಿಟ್ಟ. ಎಷ್ಟೋ ಜನ ಅದಕ್ಕೆದಿರೋ ನಾದಿನಿ ಮನೆಗೆ ಬಂದರೆ ಸಾಕು ಉರ್ದು ಬೀಳ್ತಿರ್ತಾರೆ. ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ಬಂದು ತಿಂದು ಹೋಗ್ತಾಳೆ, ಹಾಗೆ ಹೀಗೆ ಬರಲೇಬಾರ್ದು ಅಂತೆಲ್ಲ ಅನ್ಕೋತಾರೆ. ಆದರೆ ನೀವು ನನ್ನನ್ನು ಮಗಳು ಅಂತ ಇದ್ದೀರಾ. ಯಾವಾಗ ನೋಡಿದ್ರೆ ತವ್ರ ಮನೆ ತೆಗ್ದಿರುತ್ತೆ ಅಂತ ಹೇಳ್ತೀರಾ, ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ. ತುಂಬ ಖುಷಿ ಆಗುತ್ತೆ ಅದಕ್ಕೆ. ಅಯ್ಯೋ ಕಾವೇರಿ, ಅಳ್ಬೇಡ, ಸುಮ್ಮನಿರು. ತವ್ರ ಮನೆಗೆ ಬಂದ್ಬಿಟ್ಟು ಮನೆ ಮಗಳು ಯಾವತ್ತೂ ಕಣ್ಣೀರು ಹಾಕಬಾರ್ದು. ಮನೆಗೆ ಒಳ್ಳೇದಲ್ಲಮ್ಮ, ಸುಮ್ಮನಿರು, ಏನಾಗೋದಿಲ್ಲ, ಸುಮ್ಮನಿರು. ನಾನು ನೋಡು ಎಂಥ ಸಮಯದಲ್ಲಿ ಎಂಥ ಮಾತಾಡ್ತಿದ್ದೀನಿ, ಸುಮ್ಮನಿರೋದು ಬಿಟ್ಟು. ಇಲ್ಲ, ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋದನ್ನು ನನಗೆ ಹೇಳಿದ್ರಿ ಅಷ್ಟೇ. ತುಂಬ ಖುಷಿನೇ ಆಗಿದೆ. ಇದು ದುಃಖದ ಕಣ್ಣೀರಲ್ಲ, ಅದಕ್ಕೆ ಆನಂದ ಬಾಷ್ಪ. ಗೊತ್ತಿಲ್ದೇನೋ ನಮ್ಮ ಅಣ್ಣನ ಕೈ ಹಿಡಿದ್ರಿ. ಯಾರನ್ನೋ ಮದುವೆ ಮಾಡ್ಕೋಬೇಕಾಗಿದ್ದು ನೀವು. ದೇವದಯದಿಂದ ನಮ್ಮ ಅಣ್ಣನ ಮದುವೆ ಹಾಗಾಗಾಯ್ತು. ನಮ್ಮ ಪುಣ್ಯ ಅದಕ್ಕೆ ನೀವು ನಮ್ಮ ಮನೆಗೆ ಬಂದಿದ್ದು. ಅಯ್ಯೋ, ಇವಾಗ ಯಾಕೆ ಅದೆಲ್ಲ ಮಾತು ಕಾವೇರಿ? ನೀ ಸುಮ್ಮನಿರು, ಸಮಾಧಾನ ಮಾಡ್ಕೊ. ಆಕಾಶ್, ನೀನಾದರೂ ಹೇಳಪ್ಪ. ಕಾವೇರಿ, ಸಮಾಧಾನ ಮಾಡ್ಕೊ. ಈ ರೀತಿ ಬಂದ ಹತ್ರ ಅವ್ರಿಗೂ ಬೇಜಾರಾಗಲ್ವಾ? ಬಿಡು. ಹೌದಮ್ಮ ಕಾವೇರಿ, ಅಳ್ಬೇಡ, ಸುಮ್ಮನೆ ನೀನ ಹತ್ರ ನನಗೂ ಅಳು ಬರುತ್ತೆ. ಅಯ್ಯೋ, ನೀವು ಯಾಕೆ ಹೇಳ್ತಿದ್ದೀರಾ? ಅಯ್ಯೋ, ನಾನು ಏನು ಮಾತಾಡಿದೆ ಇವಾಗ ಅಂಥದ್ದು? ಇಬ್ಬರು ಹೇಳ್ತಾ ಇದ್ದೀರಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಹೇಳ್ತಾ ಇದ್ರೆ ನನಗೂ ಅಳು ಬಂದ್ಬಿಡುತ್ತೆ ಅಷ್ಟೇ. ಸುಮ್ಮನಿರಿ ನೀವು. ತಂಗಿ ಮನೆಗೆ ಬಂದಿದ್ದಾಳೆ, ನಮ್ಮ ಮನೆ ಮಗಳು ಮನೆಗೆ ಬಂದಿದ್ದಾಳೆ, ಚೆನ್ನಾಗಿ ಖುಷಿಯಾಗಿ ನೋಡ್ಕೊಂಡು ಕಳಿಸ್ಬೇಕಲ್ವಾ? ಸುಮ್ಮನಿರಿ. ಸರಿ, ನಾನು ಅಳೋದಿಲ್ಲ, ಆಯಿತು. ಸರಿ ಕಾವೇರಿ, ನೀನು ಬಾ, ಒಳಗಡೆ ಬಾರಪ್ಪ, ಆಕಾಶ ಊಟ ಮಾಡುವಂತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಾ ಇದ್ದೀವಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಳೆ ವೀಡಿಯೋಸ್ನ ಯಾರ್ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಮತ್ತು ಹಾಗೆ ನಾವು ಹಾಕೋ ವೀಡಿಯೋನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ತಲುಪುತ್ತೆ. ಹಾಗೆ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ತುಂಬ ಜನಕ್ಕೆ ಕಳಿಸುತ್ತೆ. ಮುಂದಿನ ವೀಡಿಯೋದಲ್ಲಿ ಅಂದರೆ ಇವತ್ತೇ ಇನ್ನೊಂದು ವೀಡಿಯೋನ ಹಾಕ್ತೀನಿ, ನೋಡ್ತಾ ಇರಿ. ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತೀರಾ ಮತ್ತು ಎಷ್ಟು ಜನ ಲೈಕ್ ಮಾಡ್ತೀರಾ, ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ದಯವಿಟ್ಟು ಮಾಡಿ. ಎಲ್ಲರಿಗೂ ಬಾಯ್.